ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಾ ಶಾರದಾಂಬಾತ್ಯಭಿಧಾಂ ವಹಂತೀಂ ಕೃತಾಂ ಪ್ರತಿಜ್ಞಾಂ ಪರಿಪಾಲಯಂತೀಂ ಅದ್ಯಾಪಿ ಶೃಂಗೇರಿ ಪುರೇ ವಸಂತೀಂ ವಿದ್ಯೋತತೆಭೀಷ್ಟವರಾನ್ ದಿಶಂತೀಂ ಶರದಿಂದು ವಿಕಾಸಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದ ಸಮಾನ ಸುಂದರಾಸ್ಯಾಂ ಅರವಿಂದಾಸನ ಸುಂದರೀಮುಪಾಸೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆತ್ಮೀಯ ಬಂಧುಗಳೇ, ಈ ದಿನ ಇದೇ ಆಷಾಢ ಮಾಸದಲ್ಲಿ ಬರತಕ್ಕಂಥ ಗುರುಪೂರ್ಣಿಮಾ ಕಾರ್ಯಕ್ರಮ, ಅಂದರೆ ಗುರುವಂದನಾ ಕಾರ್ಯಕ್ರಮ ಅಥವಾ ವ್ಯಾಸಪೂರ್ಣಿಮಾ ಅಂತ ಏನು ಕರೀತೇವೆ, ಆ ಒಂದು ಕಾರ್ಯಕ್ರಮದ ಮಹತ್ವವನ್ನು ತಿಳಿದುಕೊಳ್ಳುವ ಸಲುವಾಗಿ ಉಪಸ್ಥಿತರಿರತಕ್ಕಂಥ ತಮಗೆಲ್ಲರಿಗೂ ಸಹ ಕರ್ನಾಟಕ ಟಿವಿಯ ಪರವಾಗಿ ಸ್ವಾಗತ. ಯಾಕಾಗಿ ನಾವು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡಬೇಕು? ಇದನ್ನು ಮತ್ತೇನು ಕರೀತಾರೆ ಅಂದರೆ, ಇದನ್ನು ವ್ಯಾಸಪೂರ್ಣಿಮೆ ಅಂತಲೂ ಸಹ ಕರೀತಾರೆ. ಯಾಕೆಂದರೆ ಜಗತ್ತಿಗೆ ಗುರುಗಳಾಗಿರತಕ್ಕಂಥ, ಜಗತ್ತಿಗೆ ಜ್ಞಾನವನ್ನು ಪ್ರಸಾರ ಮಾಡತಕ್ಕಂಥ ಯಾವ ವೇದಗಳಿದೆ ಅಂತಹ ವೇದಗಳನ್ನು, ವೇದಾಂಗಗಳನ್ನು ಮತ್ತು ಪುರಾಣಗಳನ್ನು, ಉಪಪುರಾಣಗಳನ್ನು ಕೊಟ್ಟಿರತಕ್ಕಂಥ ಯಾವ ಸತ್ಯವತಿ ಮತ್ತು ಪರಾಶರರ ಸುಪುತ್ರರಾಗಿರತಕ್ಕಂಥ ಕೃಷ್ಣದ್ವೈಪಾಯನರಾಗಿರತಕ್ಕಂಥ ಯಾವ ವ್ಯಾಸರಿದ್ದಾರೆ, ಆ ಮಹಾನುಭಾವರು ಜನ್ಮಿಸಿದಂತಹ ಶುಭ ದಿನ ವ್ಯಾಸಪೂರ್ಣಿಮಾ. ಈ ವ್ಯಾಸಪೂರ್ಣಿಮಾ ಪ್ರತಿ ವರ್ಷವೂ ಸಹ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಬರುತ್ತೆ. ಈ ಗುರುಪೂರ್ಣಿಮೆಯ ದಿನ ವಿಶೇಷವಾಗಿ ಯಾವುದು ವರ್ಷಕಾಲದ ಆರಂಭದಲ್ಲಿ ನಮ್ಮ ಜ್ಞಾನಕ್ಕೆ ಪ್ರಬೋಧೆಯನ್ನು ನೀಡತಕ್ಕಂಥದ್ದಿದೆಯೋ ಅಂತಹ ಒಂದು ಪ್ರಾರಂಭದ ಶುಭ ದಿನ. ಇಲ್ಲಿಂದಲೇ ಚಾತುರ್ಮಾಸ್ಯವೂ ಸಹ ಪ್ರಾರಂಭವಾಗುತ್ತದೆ, ವರ್ಷಾಕಾಲದ ಮಳೆಗಾಲವೂ ಸಹ ಪ್ರಾರಂಭವಾಗುತ್ತದೆ. ಈ ಗುರುಪೂರ್ಣಿಮೆಯ ದಿನ ವಿಶೇಷವಾಗಿ ನಮ್ಮ ಹೈಂದವಿ ಸಂಪ್ರದಾಯದಲ್ಲಿ ಗುರುಪಂಚಕ, ಕೃಷ್ಣ ಪಂಚಕ ಮತ್ತು ಆಚಾರ್ಯ ಪಂಚಕ ಅಂತ 3 ವಿಧವಾಗಿರತಕ್ಕಂಥ ಪೂಜಾ ಪರಂಪರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹೇಗೆ ಮಾಡ್ತಾರೆ, ಮಾರ್ಗದರ್ಶನ ಹೇಗೆ ಮಾಡ್ತಾರೆ ಗುರುಗಳು ಅಂತಂದಾಗ, ಗು ಅಂದರೆ ಅಂಧಕಾರವಂತೆ, ರು ಅಂತಂದರೆ ಅಂಧಕಾರದಿಂದ ನಮ್ಮನ್ನು ಹೊರಗಡೆ ತರತಕ್ಕಂಥದ್ದು, ಅಂಧಕಾರವನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೂ, ಮತ್ತು ಅಂಧಕಾರ ನಿವರ್ತಿತ್ವಾತ್ ಗುರುರಿತ್ಯಭಿಧೀಯತೆ, ಅಂದರೆ ನಮ್ಮ ಅಂಧಕಾರ ಅಂದರೆ ಅಜ್ಞಾನ ಅಂತಕ್ಕಂಥದ್ದು ಅಥವಾ ನಮ್ಮ ಮೌಢ್ಯ ಅನ್ನತಕ್ಕಂಥ ಒಂದು ಯಾವ ಅಂಧಕಾರದಿಂದ ನಮ್ಮನ್ನು ಹೊರಗೆ ಯಾರು ತರ್ತಾರೆ ಅವರನ್ನು ನಾವು ಗುರುಗಳು ಅಂತ ಹೇಳಿ ತಿಳಿತೀವಿ. ಗುರುವಿನಿಂದ ಶಿಷ್ಯನಿಗೆ ಏನೇನಪ್ಪ ಪ್ರಾಪ್ತವಾಗುತ್ತೆ, ಏನೇನು ಲಬ್ಧವಾಗುತ್ತೆ ಅಂತಂದರೆ, ಮೊದಲನೇದಾಗಿ ಜ್ಞಾನ. ಯಾಕೆಂದರೆ ವಿದ್ಯೆಯ ಆರಂಭದಲ್ಲಿ ಬೇಕಾಗತಕ್ಕಂಥ ಅಕ್ಷರಜ್ಞಾನವಾಗಲಿ, ಅದನ್ನು ಗ್ರಹಣ ಮಾಡತಕ್ಕಂಥ ಒಂದು ಆಲೋಚನೆ ಆಗಲಿ ಜ್ಞಾನ. ವಿವೇಕ, ನಿಮಗೆ ಏನಾದರೂ ಒಂದು ವಿದ್ಯೆಯನ್ನು ಹೇಳಿಕೊಟ್ರೆ ಅದನ್ನು ಯಾವ ರೀತಿಯಾಗಿ ಯುಕ್ತಾಯುಕ್ತವಾಗಿ ಯಾವ ರೀತಿಯಾಗಿ ನಾವು ವಿದ್ಯೆಯನ್ನು ವಿನಿಯೋಗ ಮಾಡಬೇಕು, ಉಪಯೋಗಿಸ್ಕೊಳ್ಬೇಕು ಅನ್ನತಕ್ಕಂಥ ಒಂದು ವಿವೇಕ. ವಿದ್ಯೆ ಕಲಿಯುವಾಗ ಮತ್ತು ವಿದ್ಯೆ ಕಲಿತಾದ ನಂತರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರತಕ್ಕಂಥ ಶಿಸ್ತು. ಅದಾದ ಮೇಲೆ ಸಂಸ್ಕಾರ. ಆ ವಿದ್ಯೆಯಿಂದ ನಮ್ಮ ಸುತ್ತಲಿನ ಪರಿಸರದಲ್ಲಿ ನಾವು ಹೇಗಿದ್ದೇವೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿನ್ನು ಮೇ ಪಶುಭಸ್ತುಲ್ಯಂ ಕಿನ್ನು ಸತ್ಪುರುಷೈರಿತಿ ಅಂತ ಪ್ರತಿದಿನವೂ ಸಹ ನಮ್ಮನ್ನು ನಾವು ನೋಡ್ಕೊಳ್ಬೇಕಂತೆ. ಏನಪ್ಪ ಅಂತಂದರೆ, ನರಶ್ಚರಿತಮಾತ್ಮನಃ, ನಾವು ಪ್ರತಿದಿನ ರಾತ್ರಿ ಆಗ್ತಲೇ ನಾವು ಒಂದು ಆಲೋಚನೆ ಮಾಡಬೇಕು. ಈ ದಿನ ನನ್ನ ಜೀವನ ಹೇಗಿತ್ತು, ಅಥವಾ ಈ ದಿನ ನನ್ನ ನಡವಳಿಕೆ ಹೇಗಿತ್ತು. ಕಿನ್ನು ಮೇ ಪಶುಭಸ್ತುಲ್ಯಂ ಕಿನ್ನು ಸತ್ಪುರುಷೈರಿತಿ ಅಂತ, ಪಶುಗಳಿಗೆ ಸಮಾನವಾಗಿತ್ತ ನನ್ನ ನಡವಳಿಕೆ ಅಥವಾ ಸತ್ಪುರುಷರಿಗೆ ಸಮಾನವಾಗಿತ್ತ ನನ್ನ ನಡವಳಿಕೆ ಅಂತ ಹೇಳಿ ತಿಳ್ಕೊಳ್ತಕ್ಕಂಥ ಒಂದು ಸಂಸ್ಕಾರವನ್ನು ಬೆಳೆಸ್ತಕ್ಕಂಥವನು ಗುರು. ಅದಾದ ನಂತರ ನಾವೇನಾದರೂ ಒಂದು ಕೆಲಸವನ್ನು ಮಾಡ್ತೇವೆ ಅಂತಂದರೆ, ಆ ಕೆಲಸವನ್ನು ಖಂಡಿತವಾಗಿ ನಾನು ಮಾಡಬಲ್ಲೆ, ಅದನ್ನು ಮಾಡತಕ್ಕಂಥ ಶಕ್ತಿ ನನ್ನಲ್ಲಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಗ್ರಹ ನನ್ನಲ್ಲಿದೆ
ಅನ್ನತಕ್ಕಂಥ ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಏನಿದೆ ಅದನ್ನು ಬೆಳೆಸ್ತಕ್ಕಂಥವನೇ ಗುರು. ಆಮೇಲೆ ಯಾವುದಾದ್ರೂ ಒಂದು ನಮ್ಮ ಜೀವನದಲ್ಲಿ ಇಂಥದ್ದನ್ನು ಸಾಧನೆ ಮಾಡಬೇಕು ಅಂದರೆ, ಸಾಧನೆ ಮಾಡುವಂಥದ್ದು ಅಂದರೆ ಏನು, ಸತ್ಕಾರ್ಯವನ್ನು ಅಥವಾ ಜಗತ್ತಿಗೆ ಮಂಗಳಕರವಾದಂಥದ್ದು ಯಾವುದಿದೆ ಅದನ್ನು ಸಾಧನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಯಾವ ನಮ್ಮ ಒಂದು ಗುರಿ ಇದೆ, ಆ ಗುರಿಯನ್ನು ಮುಟ್ಟಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಸನ್ಮಾರ್ಗ ದಾರಿ ಆ ಗುರುವೇ ನಮಗೆ ತೋರಿಸ್ಬೇಕಾಗಿದ್ದು ತೋರಿಸ್ತಾನೆ. ಅದಾದ ಮೇಲೆ ಎಲ್ಲವನ್ನು ಮಾಡಿ ಒಂದು ಒರಟಾಗಿರತಕ್ಕಂಥ ಒಂದು ಕಲ್ಲನ್ನು ಹೇಗೆ ಕೆತ್ತಿ 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 ದಿವ್ಯ ಮಂಗಳ ವಿಗ್ರಹವನ್ನಾಗಿ ಹೇಗೆ ಮಾಡ್ತಾನೋ ಒಬ್ಬ ಶಿಲ್ಪಿ, ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಮ್ಮನ್ನು ಲೋಕೋಪಕಾರಿಯಾಗಿರತಕ್ಕಂಥ ಒಂದು ವ್ಯಕ್ತಿಯನ್ನಾಗಿ ರೂಪ ಮಾಡತಕ್ಕಂಥದ್ದು ಆ ಗುರುವೇ ಆಗಿದ್ದಾನೆ. ಅದಕ್ಕಾಗಿ ಆತನಿಗೆ ನಾವು ಎಷ್ಟು ನಮನಗಳನ್ನು ಸಲ್ಲಿಸಿದರೂ ಸಹ ಸಾಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ಮೌಲ್ಯವನ್ನು ಅಳವಡಿಸ್ಕೊಳ್ಳಬೇಕು, ಸತ್ಯವಾಗಿರಬೇಕು, ಧರ್ಮವನ್ನು ಆಚರಣೆ ಮಾಡಬೇಕು, ಪ್ರಾಮಾಣಿಕನಾಗಿರಬೇಕು ಮತ್ತು ಉತ್ತಮವಾದಂತಹ ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ನಾವು ಗುರುವಾಗಿ ಮಾರ್ಗದರ್ಶಕರಾಗಿರಬೇಕು. ಅಂಥದ್ದನ್ನು ಹೇಳ್ಕೊಡ್ತಕ್ಕಂಥವನೇ ಗುರು. ಅದಕ್ಕಾಗಿ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ. ನಾವು ಯಾವ ಜಗತ್ತಿನಲ್ಲಿ ದೇವಾನುದೇವತೆಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅತ್ಯಂತ ಶ್ರೇಷ್ಠರು ಅಂತ ನಾವು ಹೇಗೆ ಹೇಳ್ಕೊಳ್ತೇವೆ, ಆ ರೀತಿಯಾಗಿ ಗುರುರ್ಬ್ರಹ್ಮ ಅಂದರೆ ಸೃಷ್ಟಿಕಾರಕನಾಗಿರತಕ್ಕಂತಹ ಬ್ರಹ್ಮ ಸೃಷ್ಟಿಯನ್ನು ಮಾಡಬೇಕಾಗಿದ್ದರೆ ಅವನಿಗೆ ಈ ರೀತಿಯಾಗೇ ಹೋಗಬೇಕು ಅಂತ ಹೇಳಿಕೊಟ್ಟಿರ್ತಕ್ಕಂಥವನು ಗುರು. ಗುರುರ್ವಿಷ್ಣು ಪರಿಪಾಲನೆ ಮಾಡತಕ್ಕಂಥದ್ದು, ಜಗತ್ತನ್ನು ಪರಿಪಾಲನೆ ಮಾಡತಕ್ಕಂಥ ಯಾವ ವಿಷ್ಣು ಇದ್ದಾನೆ ಅವನೇ ಗುರು. ಆಮೇಲೆ ಯಾವುದು ಜಗತ್ತಿಗೆ ಹಾನಿಕಾರಕವಾಗಿದೆಯೋ ಅಂಥದ್ದನ್ನು ನಾಶ ಮಾಡತಕ್ಕಂಥ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನು ಸಹ ಅಂತಹ ಗುರುವೇ ಆಗಿದ್ದಾನೆ. ಅದಕ್ಕಾಗಿ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ, ಆದ್ದರಿಂದ ಗುರುಗಳಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಇನ್ನೂ ಮುಂದುವರೆದು ಗುರುವಿನ ಒಂದು ಮಹತ್ವವನ್ನು ನಮ್ಮ ಸಾಮಾಜಿಕವಾಗಿ ಹೇಳಬೇಕು ಅಂತಂದರೆ, ದೇವರು ಮತ್ತು ಗುರುಗಳು ಇಬ್ಬರು ಒಟ್ಟಿಗೆ ಬಂದರೆ ಯಾರಿಗೆ ನಮಸ್ಕಾರ ಮಾಡಬೇಕಪ್ಪ ಅಂದರೆ ಗುರುವಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ಯಾಕೆಂದರೆ ಹರ ಮುನಿದರೆ ಗುರು ಕಾಪಾಡ್ತಾನಂತೆ, ಆದರೆ ಗುರು ಮುನಿದರೆ ಯಾರೂ ಕಾಪಾಡೋದಕ್ಕಾಗೋದೇ ಇಲ್ಲ. ಯಾಕೆ ಅಂತಂದರೆ ಗುರುವಿನ ಅನುಗ್ರಹ ಎಷ್ಟು ದೊಡ್ಡದೋ ಗುರುವಿನ ಆಗ್ರಹ ಅಷ್ಟೇ ಅಪಾಯಕಾರಿ. ನಿಮಗೆಲ್ಲ ಗೊತ್ತಿರಬಹುದು, ಮಹಾಭಾರತದ ಒಂದು ಪ್ರಸಂಗ. ಪರಶುರಾಮರು ಮಹಾತಪಸ್ವಿಗಳು. ಆಗಿನ ಕಾಲದಲ್ಲಿ ಪರಶುರಾಮರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಈ 3 ಜನ ಆಚಾರ್ಯರು ಮಹಾ ಬಿಲ್ವಿದ್ಯೆಗಾರರು. ಬಿಲ್ಲು ವಿದ್ಯೆ ಅಂದರೆ ಎಲ್ಲ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಸ್ತ್ರ ಶಸ್ತ್ರಗಳನ್ನು, ವೇದ ಮಂತ್ರಗಳನ್ನು, ಯಂತ್ರ ತಂತ್ರಗಳನ್ನು ಎಲ್ಲವನ್ನು ಸಮಗ್ರವಾಗಿ ಬಲ್ಲಂತಹ 3 ಆಚಾರ್ಯರು ಅಂತಂದರೆ ದ್ರೋಣಾಚಾರ್ಯರು, ಪರಶುರಾಮರು ಹಾಗೂ ಕೃಪಾಚಾರ್ಯರು ಅಂತ ಹೇಳಿ. ಆಗ ಆ ಒಂದು ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಕ್ಷತ್ರಿಯರಿಗಲ್ಲದೆ ಬೇರೆ ಯಾರಿಗೂ, ಅಂದರೆ ಕುರುವಂಶದವರಿಗಲ್ಲದೆ ಬೇರೆಯವರಿಗೆ ವಿದ್ಯೆಯನ್ನು ಹೇಳ್ಕೊಡ್ಲಿಕ್ಕೆ ಅವರಿಗೆ ಅವಕಾಶವಿರಲಿಲ್ಲ. ಆದ್ದರಿಂದ ಈ ಕರ್ಣನಿಗೆ ಅವರು ವಿದ್ಯೆಯನ್ನು ಹೇಳ್ಕೊಡ್ತಾ ಇರಲಿಲ್ಲ. ಆಗ ಕರ್ಣ ಗುರುವನ್ನು ಅರಸಿ ಪರಶುರಾಮರ ಹತ್ರ ಹೋಗಿದ್ದಾನೆ. ಆ ಪರಶುರಾಮರ ಹತ್ರ ತಾನು ಬ್ರಾಹ್ಮಣ ಅಂತ ಹೇಳಿ ಸುಳ್ಳು ಹೇಳಿ ಅವ್ರ ಹತ್ರ ವಿದ್ಯೆಯನ್ನು ಕಲಿತಾ ಇದ್ದ. ಯಾಕೆಂದರೆ ಪರಶುರಾಮರು ಬ್ರಾಹ್ಮಣರಿಗಲ್ಲದೆ ಬೇರೆ ಯಾರಿಗೂ ಹೇಳ್ಕೊಡೋದಿಲ್ಲ. ಒಂದು ವೇಳೆ ಆ ವಿದ್ಯೆಯನ್ನು ಬೇರೆಯವರಿಗೆ ಹೇಳ್ಕೊಟ್ರೆ ಅದರಿಂದ ಲೋಕಕ್ಕೆ ಏನಾದರೂ ಅಪಕಾರವಾಗಿಬಿಡುತ್ತೆ ಅನ್ನುವಂಥ ಭಯದಿಂದ ನಾನು ಬೇರೆಯವ್ರಿಗೆ ಹೇಳ್ಕೊಡಲ್ಲ ಅಂತ ಹೇಳಿರ್ತಾರೆ. ಆಗ ನಾನು ಬ್ರಾಹ್ಮಣ ಅಂತ ಹೇಳಿ ಕರ್ಣ ಅವರ ಹತ್ರ ಸುಳ್ಳನ್ನು ಹೇಳಿ ವಿದ್ಯೆಯನ್ನು ಕಲಿತಾ ಇರ್ತಾನೆ. ಒಂದು ಸಂದರ್ಭದಲ್ಲಿ ಅದು ಕೂಡ ಇಂದ್ರನೇ ಮಾಡಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಆ ಇಂದ್ರ ಒಂದು ಕೀಟದ ರೂಪದಲ್ಲಿ ಹೋಗಿ ಆ ಕರ್ಣನ ತೊಡೆಯನ್ನು ಕೊರೆಯಲಿಕ್ಕೆ ಶುರು ಮಾಡಿಬಿಡ್ತಾನೆ. ಆಗ ಕರ್ಣನ ತೊಡೆಯಿಂದ ಬಂದಂತಹ ರಕ್ತ ಅವರ ಕರ್ಣನ ತೊಡೆಯ ಮೇಲೆ ಮಲಗಿರತಕ್ಕಂಥ ಪರಶುರಾಮರನ್ನು ಎಬ್ಬಿಸಿಬಿಡುತ್ತೆ. ಆಗ ಗುರುವಿಗೆ ಅಪಾರವಾದಂತಹ ಕೋಪ ಬರುತ್ತೆ. ಆ ಕೋಪ ಎಲ್ಲಿವರೆಗೆ ಆಯಿತು ಅಂತಂದರೆ, ಕೊನೆಗೆ ನಿನಗೆ ಯುದ್ಧ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾಗಿದೆಯೋ ಆ ಸಂದರ್ಭದಲ್ಲಿ ನಿನ್ನ ವಿದ್ಯೆ ಎಲ್ಲವೂ ಮರೆತು ಹೋಗಲಿ, ಮತ್ತು ನಿನ್ನ ರಥದ ಚಕ್ರಗಳು ಯುದ್ಧರಂಗದಲ್ಲಿ ಹೂತು ಹೋಗಲಿ ಅಂತ ಹೇಳಿಬಿಟ್ಟು ಪರಶುರಾಮ ಶಾಪ ಕೊಟ್ಟು ಬಿಡ್ತಾರೆ. ಅದು ಎಂತಹ ಒಂದು ದೊಡ್ಡ ಅಪಚಾರವಾಯಿತು. ಆದ್ದರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರ ಆಗ್ಬೋದು, ಆಗ್ರಹಕ್ಕೆ ಪಾತ್ರ ಆಗಬಾರ್ದು. ಗುರುಗಳನ್ನು ಮಾತ್ರ ಯಾವತ್ತೂ ನಾವು ಕಡೆಗಣಿಸಬಾರ್ದು. ಗುರುಗಳು ಅವರು ಏನು ಹೇಳಿದ್ದನ್ನು ಕೂಡ ಸಾಕ್ಷಾತ್ತಾಗಿ ಅದು ಯಥಾವತ್ತಾಗಿ ಮಾಡಿಬಿಡಬೇಕು. ಅದು ಯಾಕೆ ಏನು ಎತ್ತ ಅಂಥೇಳಿ ಪ್ರಶ್ನೆಯನ್ನೇ ಮಾಡಬಾರ್ದು. ಅದಕ್ಕಾಗಿ ಹೇಳ್ತಾರೆ, ತದ್ದಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಗುರುಗಳನ್ನು ಹೇಗೆ ಅಂತಂದರೆ
ಪ್ರಶ್ನೆ ಕೇಳಬೇಕು. ನಾವು ನಮ್ಮ ಅನುಮಾನಗಳನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಆ ಸಂದರ್ಭಕ್ಕಾಗಲಿ ಅಥವಾ ಲೋಕದಲ್ಲಿ ಪ್ರಣೀತವಾಗಿರ್ತಕ್ಕಂಥ ಏನು ಅದಕ್ಕೆ ಉಪಾಯವಿದೆ ಅಥವಾ ಏನು ಅದಕ್ಕೆ ಸಮಸ್ಯೆಗೆ ಪರಿಹಾರ ಇದೆ ಎಲ್ಲವನ್ನು ಕೇಳಿ ತಿಳ್ಕೊಳ್ಬೇಕು. ಅದು ಹೇಗೆ? ವಿನಯದಿಂದ ಕೇಳಬೇಕು. ಗುರುಗಳ ಹತ್ರ ವಿನೀತನಾಗಿದ್ದು, ಗುರುಗಳು ಮೇಲ್ಗಡೆ ಕೂತ್ಕೊಂಡ್ರೆ ತಾನು ಕೆಳಗಡೆ ಕೂತ್ಕೊಂಡು, ಗುರುಗಳು ಕೂಳ್ತಿರುವಾಗ ಅವರು ನಿಂತುಕೊಂಡಿದ್ದು, ಶಿಷ್ಯನು ಇಂಥದ್ದನ್ನೆಲ್ಲ ಮಾಡಿ ಬಹಳ ಶ್ರದ್ಧಾಭಕ್ತಿಯಿಂದ ಗುರುಗಳ ಹತ್ರ ಕೇಳಬೇಕು ಅಂತ ಹೇಳ್ತಾರೆ. ಇಂತಹ ಗುರುಗಳಲ್ಲಿ ಮೊದಲನೇ ಸಾಲಿನಲ್ಲಿ ಬರೋದು ಯಾರಪ್ಪ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ, ನಾವು ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ದೀವಿ. ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ನಮ್ಮ ತಾಯಿಯೇ ನಮಗೆ ಮೊದಲನೇ ಗುರು. ಅದಾದ ನಂತರ ತಂದೆನಂತೆ. ಯಾಕೆ ಅಂದರೆ ಜನಕಂ ಸ್ವಶರೀರಸ್ಯ ಪಾಲಕಂ ಬುದ್ಧಿದಾಯಕಂ ವರ್ಣಾಶ್ರಮ ವಿಧಾತಾರಂ ಪಿತರಂ ಗುರುಮಾಶ್ರಯೇ. ಜನಕಂ ಸ್ವಶರೀರಸ್ಯ, ಈ ಶಾರೀರಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ತಂದೆ. 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದ ಮೇಲೆ ಉತ್ಪನ್ನವಾಗತಕ್ಕಂಥ ಸರ್ವಶ್ರೇಷ್ಠವಾಗಿರತಕ್ಕಂತಹ ಶರೀರ ಅಂತಂದರೆ ಅದು ಮನುಷ್ಯನ ಶರೀರ. ಅಂತಹ ಉತ್ತಮವಾದಂತಹ ಒಂದು ಜನ್ಮವನ್ನು ಕೊಟ್ಟಂತಹ ತಂದೆಗೆ ಸಂತು ನಮಾಂಸಿ ಸಹಸ್ರಂ ತಸ್ಮೈ ಸರ್ವಜ್ಞಮೂರ್ತಿಯೇ ಪಿತ್ರೆ. 1000 ಸಾರಿ ಒಂದು ದಿನಕ್ಕೆ ನಮಸ್ಕಾರ ಮಾಡಿದರೂ ಕೂಡ ತಂದೆಯ ಋಣ ನಾವು ತೀರಿಸಲಿಕ್ಕೆ ಸಾಧ್ಯವಿಲ್ಲವಂತೆ. ಅವನು ಯಾರಪ್ಪ ಅಂದರೆ ಸ್ವಶರೀರಸ್ಯ ಪಾಲಕಂ ಬುದ್ಧಿದಾಯಕಂಚ, ನಮ್ಮನ್ನು ಕಾಪಾಡುವನು, ಪಾಲನೆ ಮಾಡುವನು, ಪೋಷಣೆ ಮಾಡುವನು, ಬುದ್ಧಿಯನ್ನು ಕೊಡ್ತಕ್ಕಂಥವನು ಅವನೇ ಆಗಿದ್ದಾನೆ. ವರ್ಣ ಆಶ್ರಮ ವಿಧಾತಾರಂ, ಚಾತುರ್ವರ್ಣಗಳೇನಿದೆ ನಮ್ಮಲ್ಲಿ, ಯಾವ ವರ್ಣದವರು, ವರ್ಣ ಅಂತಂದರೆ ಜಾತಿ ಅಂತಂದರೆ ಹೇಗೆ ಅಂದರೆ ಅವರವರು ಯಾವ ಕೆಲಸವನ್ನು ಮಾಡ್ತಾಯಿದ್ರು ಆ ಕೆಲಸದ ಆಧಾರದ ಮೇಲೆ ಅವರ ವರ್ಣನೆ ತೀರ್ಮಾನವಾಗ್ತಾ ಇತ್ತೇ ವಿನಃ ಅದರಲ್ಲಿ ಯಾವ ವಿಶೇಷ ಆಗಲಿ ಉನ್ನತ ಕೀಳು ಅನ್ನುವಂಥದ್ದೇನೂ ಇಲ್ಲ. ಸತ್ಕಾರ್ಯವನ್ನು ಮಾಡ್ತಕ್ಕಂಥವ್ರನ್ನ, ಲೋಕಕ್ಕೆ ಮಂಗಳವನ್ನೇ ಉಂಟು ಮಾಡ್ತಕ್ಕಂಥವ್ರನ್ನ, ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಕ್ಕಂಥವ್ರನ್ನ ಗೌರವಿಸ್ತಕ್ಕಂಥದ್ದು, ಮತ್ತು ಅದೇ ರೀತಿಯಾಗಿ ಲೋಕಕ್ಕೆ ಅಪಕಾರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ನ ಶಿಕ್ಷೆ ಮಾಡ್ತಕ್ಕಂಥದ್ದು ಕೂಡ ಇತ್ತು. ಇದಕ್ಕೆ ಆ ರೀತಿಯಾಗಿ ಅವರವರ ಕೆಲಸದ ಮೇಲೆ ಅವರಿಗೆ ವರ್ಣ ಅಂತ ಹೇಳಿ ಅವರನ್ನು ಗುರುತಿಸ್ತಾ ಇದ್ದರು. ಅಂತಹ ಅವರ ಸ್ವವರ್ಣದ ಕೆಲಸಗಳನ್ನು ಕಾರ್ಯಗಳನ್ನು ಹೇಳಿಕೊಡ್ತಕ್ಕಂಥದ್ದು ಆಶ್ರಮ. 4 ಆಶ್ರಮಗಳು ಅಂದರೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ ಅಂಥೇಳಿ. ವಿದ್ಯೆಯನ್ನು ಕಳ್ಳರ ಕದೀಲಿಕ್ಕಾಗೋಲ್ಲ, ಅಣ್ಣ ತಮ್ಮದ ಹಂಚ್ಕೊಳ್ಳೋದಕ್ಕಾಗೋಲ್ಲ, ರಾಜರು ಅದಕ್ಕೆ ಟ್ಯಾಕ್ಸ್ ಕಟ್ಟು ಅಂತ ಕೇಳೋ ಹಾಗಿಲ್ಲ, ಅಥವಾ ನಿನಗೇನಾದರೂ ವಿಪರೀತವಾದಂತಹ ವಿದ್ಯೆಯನ್ನು ನೀನು ಸಂಪಾದನೆ ಮಾಡಿದರೆ ಅದನ್ನು ಹೊತ್ಕೊಂಡು ಹೋಗಲಿಕ್ಕೆ ನಿನಗೆ ಭಾರ ಆಗೋದೇ ಇಲ್ಲ. ಆದ್ದರಿಂದ ವ್ಯಯೇ ಕೃತೆ ವರ್ಧತೆಯೇವ ನಿತ್ಯಂ, ನೀನು ದುಡ್ಡನ್ನು ಖರ್ಚು ಮಾಡಿಬಿಟ್ರೆ ಖರ್ಚಾಗ್ತಾ ಇರುತ್ತೆ, ಅದು ಖಾಲಿ ಆಗ್ತಾ ಹೋಗುತ್ತೆ. ಆದರೆ ನೀನು ವಿದ್ಯೆಯನ್ನು, ಹಣವನ್ನು ಖರ್ಚು ಮಾಡಿದರೆ ಖಾಲಿ ಆಗುತ್ತೆ, ವಿದ್ಯೆಯನ್ನು ಖರ್ಚು ಮಾಡಿದರೆ ಪ್ರವರ್ಧಮಾನವಾಗುತ್ತೆ, ಜಾಸ್ತಿ ಆಗುತ್ತೆ. ಆದ್ದರಿಂದ ವಿದ್ಯಾಧನಂ ಸರ್ವಧನಾತ್ ಪ್ರಧಾನವಂತಹ ಪ್ರಧಾನವಾಗಿರ್ತಕ್ಕಂತಹ ವಿದ್ಯೆಯನ್ನು ಯಾವಾಗ ಕಲಿಯಬೇಕು? ನಾವು ಬ್ರಹ್ಮಚರ್ಯಾಶ್ರಮದಲ್ಲಿದ್ದು 16 ವರ್ಷಗಳೊಳಗೆ ಒಳ್ಳೆಯ ವಿದ್ಯಾರ್ಥಿಗಳಾಗಿದ್ದು ಕಲಿಯಬೇಕು. ಅದನ್ನೇ ಹೇಳ್ಕೊಡ್ತಕ್ಕಂಥವನು ತಂದೆ ಆಗಿದ್ದೆ. ಅದರಲ್ಲೂ ವಿಶೇಷವಾಗಿ ಈ ವ್ಯಾಸ ಪೂರ್ಣಿಮೆ ದಿನ ನಾವು ಈಗಾಗಲೇ ಕೃಷ್ಣ ಪಂಚಕದ ಬಗ್ಗೆ ಹೇಳಿದೆ, ವ್ಯಾಸ ಪಂಚಕದ ಬಗ್ಗೆಯೂ ಹೇಳಿದೆ, ವ್ಯಾಸರ ಶಿಷ್ಯರ ಬಗ್ಗೆಯೂ ಹೇಳಿದ್ದಾಗಿದೆ. ಇನ್ನು ಮುಂದೆ ಇರತಕ್ಕಂಥದ್ದು ಆಚಾರ್ಯ ಪಂಚಕ ಅಂಥೇಳಿ. ಆಚಾರ್ಯ ಪಂಚಕದಲ್ಲಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರುಪರಂಪರಾಂ ಅಂತ ಹೇಳ್ತೇವೆ. ನಮ್ಮ ಆಚಾರ್ಯರು ಯಾರು ಅಂತಂದರೆ ಇತ್ತೀಚಿನ ಆಚಾರ್ಯರು ಪರಮೇಶ್ವರನಿಂದ ಆರಂಭವಾಗಿ ವಿಧುಶೇಖರ ಭಾರತೀಯ ಸ್ವಾಮಿಗಳವರೆಗೂ ಇರತಕ್ಕಂಥ ಆಚಾರ್ಯರು. ಮೊದಲನೆಯದಾಗಿ ಪರಮೇಶ್ವರ, ಅದಾದ ಮೇಲೆ ಗೌಡಪಾದರು, ಅದಾದ ಮೇಲೆ ಗೋವಿಂದ ಭಗವತ್ಪಾದರು, ಗೋವಿಂದ ಭಗವತ್ಪಾದರಾದ ನಂತರ ಶಂಕರಾಚಾರ್ಯರು, ಶಂಕರಾಚಾರ್ಯರಾದ ನಂತರ ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು, ತ್ರೋಟಕಾಚಾರ್ಯರು, ಆಮೇಲೆ ಹಸ್ತಾಮಲಕಾಚಾರ್ಯರು. ಅವರಿಂದ ಮೊದಲುಗೊಂಡು ಚಂದ್ರಶೇಖರ ಭಾರತೀಯ ಸ್ವಾಮಿಗಳು, ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು, ಭಾರತೀಯ ತೀರ್ಥ ಮಹಾಸ್ವಾಮಿಗಳು, ವಿಧುಶೇಖರ ಭಾರತೀಯ ಸ್ವಾಮಿಗಳವರೆಗಿನ ನಮ್ಮ ಯಾವ ಒಂದು ಗುರು ಪರಂಪರೆ ಇದೆ ಅದು ಗುರು ಪಂಚಕವಲ್ಲ, ಶತಕವಲ್ಲ, ಅದು ಸಾವಿರಾರು ಗುರು ಪರಂಪರೆಗಳನ್ನು ನೆನಪು ಮಾಡತಕ್ಕಂಥ ಉತ್ತಮ ಅಂತಹ ಗುರು ಪರಂಪರೆಯನ್ನು ನಾವಿದನ್ನು ನೆನೆಸಬೇಕಾಗಿದೆ. ವೇದ ರಾಶಿಯನ್ನು ಮನುಷ್ಯರು ಹೇಗೆ ಕಲೀಲಿಕ್ಕೆ ಸಾಧ್ಯ? ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡಬೇಕು? ಆದರೆ ಅದು ಖಿಲವಾಗದಂತೆ ನೋಡಿಕೊಳ್ಳಬೇಕಾಗಿದೆ. ಹಾಗಾಗಿ ಏನು ಮಾಡಿದ್ರು,
ವೇದವ್ಯಾಸರು ಚತುರ್ವೇದಗಳನ್ನು ಸಹ ವೇದಾಂಗಗಳನ್ನು ಸಹ ಕಲೀಲಿಕ್ಕೆ ಒಬ್ಬರ ಕಡೆಯಿಂದ ಸಾಧ್ಯವಿಲ್ಲ ಅಂಥೇಳಿ ಅದನ್ನು 4 ವಿಭಾಗಗಳನ್ನಾಗಿ ಮಾಡಿದರು. ಏನಂದರೆ ದೇವತೆಗಳನ್ನು ಆವಾಹನೆ ಮಾಡಿ ಆರಾಧನೆ ಮಾಡತಕ್ಕಂಥದ್ದಕ್ಕೆ ಋಗ್ವೇದ ಅಂತ ಮಂತ್ರಗಳಿಂದ ಇರತಕ್ಕಂಥ ಮಂತ್ರಗಳ ಗುಚ್ಛವನ್ನು ಒಂದು ಕಡೆ, ಯಜುರ್ಮಂತ್ರಗಳು ಅಂತಂದರೆ ನಾವು ಯಾವ ದೇವತೆಗಳನ್ನು ಆವಾಹನೆ ಮಾಡಿದ್ದೇವೆ ಆ ದೇವತೆಗಳಿಗೆ ಆಹಾರವನ್ನು ಕೊಡತಕ್ಕಂಥ ಒಂದು ಮಂತ್ರಗಳ ಗುಚ್ಛಕ್ಕೆ ಯಜುರ್ವೇದವೆಂತಲೂ, ಆವಾಹನೆಗೊಂಡು ಅವರಿಂದ ಹವಿಸ್ಸನ್ನು ಪಡೆದು ಇರತಕ್ಕಂತಹ ದೇವತೆಗಳನ್ನು ಸಂತೃಪ್ತಿಗೊಳಿಸುವ ಸಲುವಾಗಿ ಸಾಮವೇದವನ್ನು, ಅದಾದ ಮೇಲೆ ಆ ವೇದಗಳನ್ನು ಮಾಡತಕ್ಕಂಥ ಕ್ರಿಯಾವಿಧಾನವನ್ನು ಹೇಳ್ತಕ್ಕಂಥ ಅಥರ್ವಣ ವೇದವನ್ನು ಸಹ ತಮ್ಮ ಶಿಷ್ಯರಾಗಿರ್ತಕ್ಕಂಥ ಪೈಲರಿಗೆ ಋಗ್ವೇದವನ್ನು, ವೈಶಂಪಾಯನರಿಗೆ ಯಜುರ್ವೇದವನ್ನು, ಜೈಮಿನಿಗಳಿಗೆ ಸಾಮವೇದವನ್ನು, ಸುಮಂತ ಅನ್ನೋರಿಗೆ ಅಥರ್ವಣ ವೇದವನ್ನು ಹೇಳಿ 18 ಪುರಾಣಗಳನ್ನು ಉಪಪುರಾಣಗಳನ್ನು ಕೊಟ್ಟಂತಹ ಯಾವ ಒಂದು ವೇದವ್ಯಾಸರು ಅಪಾರವಾಗಿರ್ತಕ್ಕಂಥ ನಿಧಿಯ ಸಂಪತ್ತು. ಏಕೆಂದರೆ ಇದರ ಜೊತೆಯಲ್ಲಿ 1000 ಶ್ಲೋಕಯುಕ್ತವಾಗಿರತಕ್ಕಂಥ ಮಹಾಭಾರತವನ್ನು ಕೊಟ್ಟಿದ್ದಾರೆ. 1000 ಶ್ಲೋಕ. ನಾವು ಒಂದು ಶ್ಲೋಕವನ್ನು ಮಾಡಬೇಕು ಅಂದರೆ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಛಂದೋಬದ್ಧವಾಗಿ. ಆದರೆ 1,00,000 ಶ್ಲೋಕಗಳನ್ನು, 1,00,000 ಶ್ಲೋಕಯುಕ್ತವಾಗಿರತಕ್ಕಂತಹ ಮಹಾಭಾರತವನ್ನು ಕೊಟ್ಟಿದ್ದಾರೆ. 18,000 ಶ್ಲೋಕಗಳನ್ನು ಒಳಗೊಂಡಂತಹ ಭಾಗವತವನ್ನು ಕೊಟ್ಟಿದ್ದಾರೆ. 700 ಶ್ಲೋಕಗಳನ್ನು ಒಳಗೊಂಡಂತಹ 18 ಅಧ್ಯಾಯಗಳನ್ನು ಒಳಗೊಂಡಂತಹ ಭಗವದ್ಗೀತೆಯನ್ನು ಅವರು ಕೊಟ್ಟಿದ್ದಾರೆ. ಅವರ ಪರಂಪರೆಯಲ್ಲಿ ಶುಕರು, ಯಾಜ್ಞವಲ್ಕರು ಎಲ್ಲರೂ ಬಂದಿದ್ದಾರೆ. ಇಂತಹ ಪರಮಶ್ರೇಷ್ಠವಾಗಿರತಕ್ಕಂಥ ಯಾವ ಒಂದು ಋಷಿ ಪರಂಪರೆ, ಗುರು ಪರಂಪರೆಯ ಅಗ್ರಗಣ್ಯ ವರೇಣ್ಯರಾಗಿರ್ತಕ್ಕಂಥ ಯಾವ ವ್ಯಾಸರಿದ್ದಾರೆ ಅವರನ್ನು ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅಂತ ಹೇಳ್ತವೆ. ನಮ್ಮ ಜ್ಞಾನ ಅನ್ನತಕ್ಕಂಥದ್ದು ಏನಿದೆ ಒಂದು ಒಳ್ಳೆಯ ದೀಪ ಅಂತ ಅಂದುಕೊಂಡ್ರೆ ಆ ದೀಪಕ್ಕೆ ತೈಲವನ್ನು, ಅಂದರೆ ದೀಪಕ್ಕೆ ಬೇಕಾಗಿರತಕ್ಕಂಥ ಶಕ್ತಿಯನ್ನು ತುಂಬಿದಂಥವರೇ ವ್ಯಾಸರು. ಅಂತಹ ವ್ಯಾಸರನ್ನು ಈ ದಿನ ನಾವು ನಮಸ್ಕಾರ ಮಾಡ್ತಾ, ಅವರನ್ನು ನೆನೆಸ್ಕೊಳ್ತಾ, ಅವರ ಹೆಸರನ್ನು ಹೇಳಿ ನಮ್ಮ ಗುರುಗಳನ್ನು ನಮಸ್ಕಾರ ಮಾಡಿ ನಮ್ಮ ಯಥೋಚಿತವಾಗಿರತಕ್ಕಂಥ ಕಾಣಿಕೆಯನ್ನಾಗಲಿ ಅಥವಾ ಭಕ್ತಿ ಶ್ರದ್ಧೆಯನ್ನಾಗಲಿ ಗುರುಗಳ ಪಾದಾರವಿಂದಗಳಲ್ಲಿ ನಾವು ಸಮರ್ಪಣೆ ಮಾಡಿದ್ದೇ ಆದಲ್ಲಿ ನಮ್ಮ ಜನ್ಮ ಸಾರ್ಥಕ. ಇಂತಹ ಇನ್ನೂ ಅನೇಕ ವಿಚಾರಗಳನ್ನು ನಮ್ಮ ಕರ್ನಾಟಕ TV ಮುಖಾಂತರವಾಗಿ ನಾವು ತಿಳಿದುಕೊಳ್ಳೋಣ. ಆ ವ್ಯಾಸರು ಅಷ್ಟೇ ಅಲ್ಲದೆ ಇದೇ ದಿನ ಭಗವಾನ್ ಬುದ್ಧನೂ ಕೂಡ ಬೋಧಿ ವೃಕ್ಷದ ಕೆಳಗೆ ತನ್ನ ಶಿಷ್ಯರಿಗೆ ಬೋಧನೆಯನ್ನು ಮಾಡಿದಂತಹ ಇಂತಹ ಶುಭ ದಿನದಲ್ಲಿ ನಿಮಗೆಲ್ಲವರಿಗೂ ಮಂಗಳ ಉಂಟಾಗಲಿ ಅಂತ ಹೇಳಿ ಹಾರೈಸ್ತಾ, ಆ ಪರಮೇಶ್ವರನ ಸ್ವರೂಪರಾಗಿರತಕ್ಕಂಥ ಭಾರತೀ ತೀರ್ಥ ಮಹಾಸ್ವಾಮಿಗಳು ಮತ್ತು ವಿಧಿಶೇಖರ ಭಾರತೀ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು.